ಆಡಳಿತ ಮಂಡಳಿನೂ ವಿರೋಧ ಮಾಡಿದ್ರು ಲಿಂಗಾಲೇಶ್ವರ ಸ್ವಾಮಿಗಳಿಗೆ. ಇದು ಮಾಡಬೇಡಪ್ಪ, ನಾವಿಲ್ಲ, ನಾವು ವಿರೋಧ ಮಾಡ್ತೀವಿ, ನಿಂತು ನಾವು ವಿರೋಧ ಮಾಡಿ ನಿಮ್ಮ ಈ ಇದರಿಂದ ಸ್ವಾಮಿತ್ವ ನಿಂತು ತೆಗಿತೀವಿ ಅನ್ನುವಂಥ ಮಾತು ಅಲ್ಲಿವರೆಗೆ ಮಾತಾಡಿದರು. ಅದಕ್ಕೂ ಇವರು ಉತ್ತರ ಕೊಟ್ಟರು, ಇದೆಲ್ಲ ಪ್ರಹ್ಲಾದ್ ಜೋಶಿ ಅವ್ರ ಪ್ರಭಾವಕ್ಕೊಳಗಾದ ಜನ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ಇವರು ಹೇಳಿದರು. ಅಷ್ಟು ತೀವ್ರಕ್ಕೆ ಹೋಗಿತ್ತು ಅದು. ಲಾಸ್ಟ್ ಸಮಯದಲ್ಲೇ ಲಿಂಗಾಲೇಶ್ವರ ಸ್ವಾಮೀಜಿ ಅವರು ಯಾವುದೋ ಒತ್ತಡದಿಂದ ಹಿಂಸರಿದ್ರು ಮತ್ತು ಕಾಂಗ್ರೆಸ್ ಸಪೋರ್ಟ್ ಮಾಡಿ ಅನ್ನೋದು ಇತಿಹಾಸ ಅದ. ಇಂಥ ಸಂದರ್ಭದಲ್ಲೇ ಕೇವಲ ಅಲ್ಲಿ ಮ್ಯಾನೇಜ್ಮೆಂಟ್ದಲ್ಲಿ ಇದ್ದಂಥವರಿಂದ ಅವರ ಪ್ರಭಾವದಿಂದ ಪ್ರಹ್ಲಾದ್ ಜೋಶಿ ಗೆದ್ರ ಲಿಂಗಾಲೇಶ್ವರ ಸ್ವಾಮಿಗಳದ್ದು ಏನು ನಡೆಯುವುದಿಲ್ಲವ ಅಂತ ನಾವು ಅನ್ಬೋದು. ಬಟ್ ಅತೃಪ್ತಿ ಮಾತ್ರ ಇದು ಈ ಒಂದು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧವಾಗಿ ಇತ್ತು ಅನ್ನೋದು ಮಾತ್ರ ಅಷ್ಟು ಸತ್ಯ. ಮತ್ತು ಇವತ್ತು ಅದು ಸತ್ಯನೂ ಅದ. ಯಾಕಂತಂದ್ರೆ ಅವರ ಒಂದು 20 ವರ್ಷದ ಒಂದು ಡೆವಲಪ್ಮೆಂಟ್ಗಳು ಏನು ಹೇಳೋದು ಬರ್ತದೆ ಅದು ಆ ಪ್ರಮಾಣದಲ್ಲಿ ಎಷ್ಟು ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ. ಮತ್ತು ನೋಡ್ರಿ, ಇನ್ನೊಂದು ಹೇಳ್ತೀನಿ ನಿಮಗೆ, ನಾವು ವಿಚಾರ ಮಾಡೋದು ಏನಪ್ಪ ಅಂದ್ರೆ ಸಮಯಕ್ಕೆ ತಕ್ಕಂಗೆ ಡೆವಲಪ್ಮೆಂಟ್ ಆಗೇ ಆಗ್ತಿರ್ತದೆ ರೀ. ಮತ್ತು ಡೆವಲಪ್ಮೆಂಟ್ ಎಷ್ಟು ಆಗಬೇಕಾಗಿತ್ತು ಎಷ್ಟು ಆಗಿಲ್ಲ ಅನ್ನೋದು ನಾವು ಇದು ಮಾಡ್ಕೋಬೇಕಾಗ್ತದೆ, ಚಿಂತನೆ ಮಾಡಬೇಕಾಗ್ತದೆ. ಆ ನೆಲೆಯಲ್ಲಿ ನೋಡಿದಾಗ ಇವರು ಪ್ರಹ್ಲಾದ್ ಜೋಶಿ ಅವ್ರ ಸಮಯದಲ್ಲಿ ಡೆವಲಪ್ಮೆಂಟ್ ಅಂದ್ಕೊಂಡಷ್ಟು ಆಗಿಲ್ಲ ಅಂತೇಳಿ ಅನ್ನೋದು ಅಷ್ಟ ಸತ್ಯದ. ಇರಲಿ, ಅದನ್ನು ಇನ್ನೇ ಮತ್ತೆ ನೀವು ಪರೀಕ್ಷಿಸಿ ನೋಡ್ರಿ. ಮತ್ತು ಇನ್ನೊಂದು ಮಾತನ್ನು ನಾವಿಲ್ಲಿ ಮತ್ತು ಹೇಳ್ತೇನೆ ನಿಮಗೆ, ಇಲ್ಲಿ ನಮ್ಮ ಒಂದು ಏನಪ್ಪ ವಿಚಾರ ಅಂದ್ರೆ ನಿಜವಾಗಿಯೂ ಯಾರ ಸಲುವಾಗಿ ವರ್ಕ್ ಮಾಡ್ತಾರ ಅದೇನು ಎಂತ ಅನ್ನೋದು ಅಷ್ಟ ಮಹತ್ವದ್ದಿರ್ತದೆ. ಈ ಎಲ್ಲ ನೆಲೆಯಲ್ಲೇ ನಾವು ಈ ಒಂದು ವಿಷಯವನ್ನು ಕನ್ಕ್ಲೂಷನ್ ಮಾಡ್ಕೋಬೇಕಾಗ್ತದೆ. ಇನ್ನು ಈ ಓಟ್ ಆಗಿದ್ದು ಮತಗಟ್ಟೆ ಸಮೀಕ್ಷೆ ಬಗ್ಗೆ ನಾವು ಮತ್ತೊಮ್ಮೆ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಅದು ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಗೋಧಿ ಮೀಡಿಯಾ ಅಂತೀವಿ, ಮತ್ತೇನೋ ಕರಿತೀವಿ. ಆ ಒಂದು ಮೀಡಿಯಾದು ವಿಶೇಷವಾಗಿ ಏನಪ್ಪ ಅಂದ್ರೆ ಸ್ವಲ್ಪ ಸರ್ಕಾರದ ಪರ ಇದ್ದಿದ್ದನ್ನು ಏನು ಸುಳ್ಳು ಅನ್ನಲ್ಲ. ಹೀಗಾಗಿ ಅವ್ರು ಹೇಳೋದು ಎಲ್ಲ ಸರಿ ಅಂತೇಳಿ ತಿಳ್ಕೊಳ್ಳೋದು ಬೇಡ ಅಂತೇಳಿ. ಯಾಕಂದ್ರೆ ಪ್ರಭಾವ ಆಗ್ತದೆ ರೀ, ಏನ್ಬಿಟ್ಟು ನಾಳೆ ಬರ್ತದೆ ಅಂತ ನಾವು ಅನ್ಬೋದು. ಬಟ್ ಇದರಿಂದ ಏನಾಗಿಬಿಡ್ತದಪ್ಪ ಅಂತಂದ್ರೆ ಕೆಲವೊಮ್ಮೆ ಈಗಾಗಲೇ ನಮಗೆ ಗೊತ್ತಿದ್ದಂಗೆ ಪ್ರತಿ 7 ಹಂತಗಳಲ್ಲೇನೋ ಡಿಲೇ ಆಗಿ ತಡ ಆಗಿ ಏನಪ್ಪ ಅಂತಂದ್ರೆ ಲಾಸ್ಟಕ್ಕೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಾಗ್ಯದ ಅದ್ರ ಲೆಕ್ಕ ತಡಾಗಿ ಹೋಗ್ಯದ. ಈಗಾಗಲೇ ಅದನ್ನು ನಿಮ್ಮ ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ನಾನು. ಒಂದನೇ ಫಸ್ಟ್ ಇದು ಏನು ಬರ್ತದೆ ಹಂತ ಬರ್ತದೆ, ಆ ಒಂದನೇ ಹಂತದಲ್ಲೇ ಫಸ್ಟ್ ಸಾಯಂಕಾಲ ಬಂದಿದ್ದು 60% ಆದ್ರೆ ಮುಂದೆ 11 ದಿವಸದ ನಂತರ ಬರೋದು 66%. ಇಷ್ಟು ಡಿಫ್ರೆನ್ಸ್ 11 ದಿವಸದ ನಂತರ ಮತ್ತೆ ಘೋಷಣೆ ಮಾಡಿದ್ರೆ ಮತ್ತೆ ಹಿಂಗೆ 4 ದಿವಸ 3 ದಿವಸ ಡಿಫ್ರೆಂಟ್ ಮಾಡಿ 7 ಹಂತದ ಚುನಾವಣೆಗಳು 7ನೇ ಹಂತ ಜಲ್ದಿ ಹೇಳಿದ್ದಾರೆ. ಅದು 59 ಆಗಿದೆ, ಕಡಿಮೆ ಪರ್ಸೆಂಟೇಜ್ ಆಗಿದೆ. ನಂತರ ಮತ್ತೆ 6 ಟೋಟಲಾಗಿ ಜಗ್ಗಿದಾಗ 6% ಅದಷ್ಟು ಅಂದ್ರೆ 1.70 ಬಡ 2.5 ಕೋಟಿ ಮತಗಳು ಏನಪ್ಪ ಅಂತ ಹೆಚ್ಚುವರಿಯಾಗಿ ಬಂದಾವ. ಅವು ಯಾರು ಏನ ಅದನ್ನು ಮುಚ್ಚು ಸಲುವಾಗಿ ಮಾಡ್ತಾ ಇದ್ದಾರಾ? ಯಾಕಂದ್ರೆ ಅದಂತೆ ಗೊತ್ತಾಗಲಿಲ್ಲ ಎಲ್ಲಿದ್ದು ಬಂತಂತೇಳಿ ಸುಪ್ರೀಂ ಕೋರ್ಟನು ಅದನ್ನ ಏನು ಮಾಡಿಬಿಡ್ತಪ್ಪ ಅಂತಂದ್ರೆ ತಳ್ಳಿ ಹಾಕ್ತಿ, ಇಲೆಕ್ಷನ್ ಮಧ್ಯದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇಂಥ ಒಂದು ಘಟನೆಗಳಿಂದಾಗಿ ಇಂಥ ದೋಷ ಮುಚ್ಚಿ ಹೋಗುವ ಸಲುವಾಗಿ ಪ್ರಚಾರ ಜೋರು ಮಾಡ್ತಾ ಇದ್ದಾರ ಅನ್ನೋ ಪ್ರಶ್ನೆನೂ ಈ ಕಾಂಗ್ರೆಸ್ಗರು ಕೇಳ್ತಾ ಇದ್ದಾರೆ. ಇದರಲ್ಲೂ ಸಹಿತ ಸತ್ಯದ. ಅದೇನು ಇರಲಿ, ಇವೆಲ್ಲರೂ ನೆಲಗಟ್ಟಿನಲ್ಲಿ ಚುನಾವಣೆಯ ಈ ಗದ್ದಲಗಳು ಅಥವಾ ಗೊಂದಲಗಳು ಇವತ್ತು ಒಂದು ರೀತಿಯಿಂದ ನಮಗೆ ಅಸಮಾಧಾನ ಸಹಿತ ಏನಾಗ್ಯದಪ್ಪ ಅಂತಂದ್ರೆ ಅಸಮಾಧಾನವಾಗಿದ್ದು ಇದು ತಪ್ಪು ನಿರ್ಧಾರ ಕೊಡ್ಬೋದು ಅಂತ ಅನಿಸಿದ್ರು ಸಹಿತ ಒಂದು ನಂಬಕ್ಕಾಗಿದೆ ಚುನಾವಣಾ ಆಯೋಗವನ್ನು. ಮತ್ತು ಕಾಂಗ್ರೆಸ್ಸಿಗರು ಈ ಸಲ ಅವರು ಮತ ಎಣಿಕೆ ಮಾರ್ಗಸೂಚಿ ಅದ್ರ ಪ್ರಕಾರ ಮಾಡಿಸ್ರಿ ಮಾಡ್ರಿ ಅವ್ರು ಬೆನ್ನ ಹತ್ತಿದ್ದಾರೆ. ಈ ಎಲ್ಲ ನೆಲೆಯಲ್ಲಿ ನಾವು ಪ್ರಹ್ಲಾದ್ ಜೋಶಿ ಅವ್ರನ್ನ ನೋಡಬೇಕಾಗ್ತದೆ. ಯಾಕಂದ್ರೆ ಪ್ರಹ್ಲಾದ್ ಜೋಶಿ ಅವರು ನಾವು ನೋಡಪ್ಪ ಯಾರಿಗಾದ್ರೂ ಅಷ್ಟೇ ಪ್ರಹ್ಲಾದ್ ಜೋಶಿ ಅವರು ಅವ್ರ ಜನಕ್ಕೆ ಒಳ್ಳೇದು ಮಾಡಿದ್ರು, ಒಳ್ಳೇದಂತ ಹೇಳುವಂಥದ್ದು, ಕೆಲಸ ಮಾಡಿದ್ರಪ್ಪ ಅಂತ ಹೇಳುವಂಥದ್ದು. ಅದೇ ಕಾರಣಕ್ಕೆ ಅವ್ರು ವಿರೋಧ ಇತ್ತಪ್ಪ ಅಲ್ಲೇ ಅನ್ನೋದು ಸಹಿತ ಅಷ್ಟ ಸತ್ಯದ. ಅವ್ರು ನಾವು ಚರ್ಚೆ ಮಾಡಿ ಹೇಳ್ತಾ ಇದ್ದೀವಿ. ಆ ನೆಲೆಯಲ್ಲಿ ಪ್ರಹ್ಲಾದ್ ಜೋಶಿ ಅವ್ರಿಗೂ ಸಹಿತ ಇದು ಕಷ್ಟದ ಗೆಲ್ಲುವಂಥದ್ದು. ಯಾಕಪ್ಪ ಅಂತಂದ್ರೆ ಈ ಗೆಲ್ಲುವ ಸತತವಾಗಿ ಗೆದ್ದಂಥ ಜೋಶಿಯವರು ಈ ಸಲ ಏನದಪ್ಪ ಅಂತಂದ್ರೆ ಸ್ವಲ್ಪ ತೊಡಕುಗಳಿವೆಲ್ಲ ನೆಲೆಯಲ್ಲಿ ಅಲ್ಲಿ ಲಿಂಗಾಯತ್ ಲಾಬಿ ಆಗಿರ್ಬೋದು ಅಥವಾ ಅಭಿವೃದ್ಧಿ ಕಾಣದಂಥದ್ದು ಇರ್ಬೋದು. ಇವ್ರು ಏನೋ ನಮಗೆ ಬೇಕಾದಂಥ ಒಂದು ಮೀಡಿಯಾಗಳು ತಮಗೆ ಬೇಕಾದಂಗೆ ವಾದ ಮಾಡಿದ್ರು ಸಹಿತ. ಮತ್ತು ಇನ್ನೊಂದು ಮೇಲೆ ನಾನು ಹೇಳುತ್ತಿರುವಂಥದ್ದು ಏನಪ್ಪ ಅಂದ್ರೆ ಇಡೀ ದೇಶದ ಇವತ್ತು ನಾವೊಂದು ಎಕ್ಸಿಟ್ ಪೋಲ್ ಹೇಳ್ತೀವಲ್ಲ, ಹಿಂದಿನ ಇಲ್ಲಿ ಎಕ್ಸಿಟ್ ಪೋಲ್ ನೋಡಿದಾಗ ಭಾಳಷ್ಟು ಅಂತರಗಳಾಗಿದ್ದಾವೆ. ಈ ಎಲ್ಲ ನೆಲೆಯಲ್ಲಿ ಒಂದು ರಾಷ್ಟ್ರ ಮಟ್ಟದಾಗಿರ್ಬೋದು ಏನೋ ಆಗಿರ್ಬೋದು ವಿರೋಧ ಪಕ್ಷ ಇನ್ನೂ ಟೀಕಾ ಮಾಡಲಿ. ಬಟ್ ವಾಸ್ತವವಾಗಿ ಏನು ನಡೀತು ಇಲೆಕ್ಷನ್ ಸಂದರ್ಭದಲ್ಲೇ ಮತ್ತು ಇಲೆಕ್ಷನ್ ಸಂದರ್ಭದಲ್ಲೇ ಇಡಿಯಾಗಿ ಅಲ್ಲಿಯ ಲಿಂಗಾಯತ್ ಲಾಬಿ ಜನ ಇವ್ರಿಗೇನು ಬೆನ್ನದಿದ್ರು ಪ್ರಹ್ಲಾದ್ ಜೋಶಿ ಅವ್ರಿಗೆ. ಪ್ರಹ್ಲಾದ್ ಜೋಶಿ ಅವರು ಪ್ರತಿಯೊಂದು ಡೆವಲಪ್ಮೆಂಟ್ ಮಾಡಿಲ್ಲ ಅಂದಿನ ಒಂದು ಪ್ರತಿಭಟನೆಗಳು ಏನದು
ಇವೆಲ್ಲ ನೆಲೆಯಲ್ಲಿ ಇಟ್ಕೊಂಡು ನಾವು ಇವತ್ತು ಇದನ್ನು ಹೇಳಬೇಕಾಗಿತ್ತಪ್ಪ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ